ಟೇಸ್ಟಿಯಾಗಿದೆ, ರುಚಿಯಾಗಿದೆ ಮತ್ತು ಚೆನ್ನಾಗಿ ಬಂದಿದೆ. ಇದೊಂದು ರೆಸಿಪಿ ಹಾಕಿರತ್ತು ಗೊತ್ತಾಗುತ್ತೆ ಎಲ್ಲರೂ ಮನೆಯಾಗ ಈಸಿಯಾಗಿ ರೊಟ್ಟಿ ಪಲ್ಯ ನಾವು ಹೆಂಗೆ ಮಾಡ್ಕೊತಿರ್ತೀವಿ ಹಂಗೆ ಮಾಡ್ಕೊಂಡು ತಿನ್ಬಹುದು ಅನ್ನೋದಕ್ಕಾಗಿ ತೋರಿಸಿರೋದು. ಓಕೆ, ವಿಡಿಯೋ ಇಷ್ಟ ಆದರೆ ಮಾಡ್ಕೊಳ್ಳಿ ತಿಳ್ಕೊಳ್ಳಿ. ಓಕೆ, ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಇವತ್ತು ನಿಮ್ಮ ಮುಂದೆ ಒಂದು ಹೊಸ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೊಸ ರೆಸಿಪಿಯನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದು ಯಾವ ರೀತಿ ಇರುತ್ತೆ, ಹೆಂಗಿರುತ್ತೆ ನೋಡಿಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ, ಇವತ್ತಿನ ಲಾಗು ಏನೇನು ಇದೆ ಅಂತ ಹೇಗೆ ತೋರಿಸ್ತೀನಿ. ಮನೆಯಲ್ಲಿದ್ದೀನಿ, ನಾನು ಊರಿಗೆ ಬಂದಿದ್ದೀನಿ, ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬನ್ನಿ. ನಮ್ಮ ಮಿಸ್ಸಸ್ ಅವರು ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಯ್. ನೋಡಿ, ಇದಕ್ಕೆ ಏನೇನು ಐಟಮ್ಸ್ ಬೇಕು, ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತಂದರೆ, ಶ್ರೀಮತಿಯವರೇ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಬನ್ನಿ ಸ್ನೇಹಿತರೆ, ಇವತ್ತು ವಿತೌಟ್ ಓವೆನ್ ಪಿಜ್ಜಾ ಮಾಡ್ತಾಯಿದ್ದೀವಿ ಮನೆಯಲ್ಲಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕನ್ನೋದು ನಮ್ಮ ಶ್ರೀಮತಿಯವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಶ್ರೀಮತಿಯವರೇ ಹೇಳಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ಬೋದು? ಮೊದಲು ಪಿಜ್ಜಾ ಬೇಸ್ ಬೇಕು, ಹೊರಗಡೆ ಶಾಪಲ್ಲಿ ಸಿಗುತ್ತೆ. ಆಮೇಲೆ ಪಾಸ್ತಾ ಆ್ಯಂಡ್ ಪಿಜ್ಜಾ ಸಾಸು, ಮೈನೀಸು, ಮತ್ತು ಚೀಸು, ಚಾಪ್ಡ್ ಚೀಸು, ಮತ್ತು ಚಿಲ್ಲಿ ಫ್ಲೇಕ್ಸ್ ಬೇಕು. ಇವೆಲ್ಲ ಕೂಡ ರೆಡಿಮೇಡ್ ಆಗಿ ಸಿಗುತ್ತೆ ಶಾಪ್ಸ್ಗಳಲ್ಲಿ, ಅವನ್ನ ತೊಗೊಂಬಂದ್ಬಿಟ್ಟು ಯೂಸ್ ಮಾಡ್ಬೋದು. ಆಮೇಲೆ ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮು, ಟೊಮೆಟೊ, ಈರುಳ್ಳಿ, ಓಕೆ, ಇಷ್ಟೆಲ್ಲನೂ ಬೇಕು. ಇವತ್ತಿನ ಸ್ಪೆಷಲ್ ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ರೆಸಿಪಿ ಏನಪ್ಪ ಅಂತಂದರೆ, ಓವನ್ ಇಲ್ಲದೆ ಇರ್ತಕ್ಕಂಥ ನಾರ್ಮಲ್ ಪಿಜ್ಜಾ ಮಾಡ್ತಾಯಿದ್ದೀವಿ ಮನೆಯಲ್ಲಿ. ಆಲ್ರೆಡಿ ಮನೆಯಲ್ಲಿ ನಾವು ಪಿಜ್ಜಾ ಬೇಸ್ ತಂದಿದ್ದೀವಿ. ಈಗ ಅದಕ್ಕೆ ಮಾಯೋನೀಸ್ ಮತ್ತು ಟೊಮೊಟೊ ಸಾಸ್, ಕೆಚಪ್ ಅಪ್ಲೈ ಮಾಡ್ತಾಯಿದ್ದಾರೆ ನಮ್ಮ ಮಿಸಸ್ ಅವರು. ಪಿಜ್ಜಾ ಪಾಸ್ತಾ ಸಾಸ್, ಈ ಮಾಯೋನೀಸ್ ಮತ್ತು ಸಾಸನ್ನು ಚೆನ್ನಾಗಿ ಫುಲ್ಲು ಸರೌಂಡಾಗಿ ಅಪ್ಲೈ ಮಾಡಬೇಕು. ಒಂದು ಸಪ್ರೇಟ್ ಇರ್ತಕ್ಕಂಥ ಒಂದು ಪಿಜ್ಜಾ ಬೇಸ್ನ ತೋರಿಸಿ. ಇದಕ್ಕೆ ಮಾಡೋಕ್ಕೆ ಏನೇನು ಬೇಕಪ್ಪ ಅಂತಂದರೆ, ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದೇನಪ್ಪ ಅಂದರೆ ಪಿಜ್ಜಾ ಬೇಸು. ಸ್ವಲ್ಪ ತೋರಿಸಿ, ಟರ್ನ್ ಮಾಡಿ ಫುಲ್ಲು. ಇದು ಪಿಜ್ಜಾ ಬೇಸು ಔಟ್ಸೈಡಲ್ಲಿ ಸಿಗುತ್ತೆ, ಶಾಪ್ಗಳಲ್ಲಿ ಸಿಗುತ್ತೆ. ತೊಗೊಂಬಂದ್ಬಿಟ್ಟು ಮನೆಯಲ್ಲಿ ಮಾಡ್ಕೋಬೋದು. ಇದಕ್ಕೆ ವಿತೌಟ್ ನಾವು ಓವೆನ್ ಇಲ್ಲ ಮನೆಯಲ್ಲಿ, ಹಾಗಾಗಿ ನಾವು ಮನೆಯಲ್ಲಿ ಹಾಗೆ ಮಾಡ್ತಾಯಿದ್ವಿ. ಈ ಥರ ನಾವು ಅಪ್ಲೈ ಮಾಡಿದ್ದೀವಿ. ಮೇಲೆ ಇದು ಕ್ಯಾಪ್ಸಿಕಮ್ಮು, ಟೊಮೆಟೊ, ಈರುಳ್ಳಿಯನ್ನು ಹಾಕಿಬಿಟ್ಟು ಅದರ ಮೇಲೆ ನಾವು ಚಿಲ್ಲಿ ಫ್ಲೇಕ್ಸನ್ನು ಹಾಕಬೇಕು. ಹಾಗೆ ಸ್ವಲ್ಪ ಚೀಸನ್ನು ಹಾಕಬೇಕು. ದೋಸೆ ಪ್ಯಾನ್ ತೊಗೊಂಡಿದ್ವಿ. ಅದ್ರ ಮೇಲೆ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಪಿಜ್ಜಾನ. ಅದು ಓನ್ ಇಲ್ಲದೆ ಮಾಡೋದು ಹೇಗೆಂದರೆ, ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಆಯಿಲ್ ಹಚ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೀವಿ. ಅದನ್ನು ದೋಸೆ ತವ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮ್ ಇರಬೇಕು. ಲೋ ಫ್ಲೇಮಲ್ಲಿ ಮೇಲೆ ಮೇಲ್ಗಡೆ ಮುಚ್ಚಿಬಿಟ್ಟು ಫುಲ್ಲು ಯಾವ್ದು ಕಡೆ
ಓಪನ್ ಇರಬಾರ್ದು. ಏರ್ ಒಳಗಡೆ ಹೋಗ್ತಕ್ಕಂಥ ಇದಾಗ್ತಕ್ಕಂಥ ಇರಬಾರ್ದು. ಫುಲ್ ಕ್ಲೋಸ್ ಮಾಡಿಬಿಟ್ಟು ಫುಲ್ ಲೋ ಫ್ಲೇಮಲ್ಲಿ ಒಂದು 10 to 15 ಮಿನಿಟ್ಸ್ ಬೇಯಿಸಬೇಕು. ಹಾಂ ಫ್ರೆಂಡ್ಸ್, ಬನ್ನಿ ಇವಾಗ ನೋಡಿ, ಇದು ಆಲ್ರೆಡಿ ಚೆನ್ನಾಗಿ ಪಿಜ್ಜಾ ರೆಡಿಯಾಗಿದೆ. ಮತ್ತು ಮೇಲ್ಗಡೆ ಹಾಕಿರ್ತಕ್ಕಂಥ ಚೀಸ್ ಎಲ್ಲ ಮೆಲ್ಟ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇಲ್ಲಿ ಆಲ್ರೆಡಿ ಒಂದು ರೆಡಿ ಮಾಡೋಕೆ ಇಟ್ಟಿದ್ದೀವಿ. ಆಲ್ರೆಡಿ ರೆಡಿ ಆಗ್ತಾಯಿದೆ. ಇವಾಗ ಅದು ಕೂಡ ರೆಡಿ ಆಗ್ತಾಯಿದೆ. ಇವಾಗ ಆಲ್ರೆಡಿ ರೆಡಿ ಆಗಿರ್ತಕ್ಕಂಥ ಪಿಜ್ಜಾ ಇಲ್ಲಿದೆ. ಬನ್ನಿ ಇದನ್ನು ಕಟ್ ಮಾಡಿಬಿಟ್ಟು ನೋಡೋಣ. ಬನ್ನಿ ಫ್ರೆಂಡ್ಸ್, ಪಿಜ್ಜಾ ಸರ್ವ್ ಮಾಡ್ತಾಯಿದ್ವಿ. ಇವಾಗ ತೊಗೊಂಬಂದಿದ್ವಿ. ಇನ್ನು ಕಟಿಂಗ್ ಮಾಡಿಬಿಟ್ಟು ಎಲ್ಲರಿಗೂ ಸರ್ವ್ ಮಾಡೋದು. ಅವ್ರ ಕಡೆಯಿಂದ ರಿವ್ಯೂ ತೊಗೊಳ್ಳೋಣ ಹೆಂಗೆ ಹಿಂಗಿರುತ್ತೆ ಅಂತಂದು. ಬನ್ನಿ ಸ್ಟಾರ್ಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಸ್ಟಾರ್ಟ್ ಆಗಬೇಕು. ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ಡೇ ಅನ್ರಿ. ಇದು ಕಟ್ಟರ ಇರ್ತೈತಿ, ಚಾಪರ್ ಇರ್ತೈತೆ ಅದು. ಈಗ 3 ಪೀಸ್ ಮಾಡೋದ 4 ಪೀಸ್? ನಮಗೆ ಒಂದೊಂದು ಪೀಸ್ ಸಾಕು. ನೀವು ತಿನ್ರಿ, ತಿನ್ನೋರು ತಿಂದು ಇಡ್ತಾನೆ. ಮಾಡ್ಬಿಡಪ್ಪ ಸಾಕು. ಅನ್ನ ಮಾಡತ್ತಾನೆ. 8 ಆತ. 1 2 3 4 5 6 7 8 ಅತ್ತೆ ಸೊಸಿ ಇಬ್ರು. ಆಕೆ ನಮ್ಮ ಹೀಗೆ ಎದೆ ಹೊಡೆದ ತಿನ್ಬೇಕಾದ್ರೆ. ನಿನಗ ಇದು ಕಡಿಮೆ ಹಾಕಿವ, ಏನೂ ಹಾಕಿಲ್ಲ ಅದಕ್ಕೆ ಜಾಸ್ತಿ. ಯಾಕೋ ನಮಗೆಲ್ಲ ಇಷ್ಟ ಆಗಲ್ಲ ಇವು. ನಾನು ಫಸ್ಟ್ ಟೈಮ್ ನೋಡ್ರಿ, ನಾವು ಇದುವರೆಗೂ ಒಟ್ಟ ಪಿಜ್ಜಾ ತಿಂದಿಲ್ಲ. ಆದ್ರೆ ತಿನ್ನೋದು ನೋಡಿದ್ವಿ. ಅಯ್ಯೋ ಅದೇನು ತಿಂತಾರವ, ರೊಟ್ಟಿ ತುಣಕ್ಕೆ ಇದ್ದಂಗೆ ಇರ್ತದೆ, ಅಮ್ಮನ ರೊಟ್ಟಿ ಇದ್ದಂಗೆ ಇರ್ತದೆ ಅಂತ ಅಂತಿದ್ದೆವು. ನೋಡ್ರಿ, ಇನ್ನೂ ಇಟ್ಟಿವಿ. ಸಾಕು ಬಂದಿದ್ದು ಮಾಡಿಕೊಡ್ರಿ. ಇನ್ನೂ ಇಟ್ಟಿವಿ. ಅಪ್ಪ ಇಲ್ರಿ, ಬೇರೆ ಕಡೆ ಡ್ಯೂಟಿ ಮೇಲೆ ಹೋಗ್ಯಾರ. ಸಾರಿ, ಡ್ಯೂಟಿ ಮೇಲೆ ಅಲ್ಲ, ಒಂದು ಕೆಲಸದ ಮೇಲೆ ಹೋಗ್ಯಾರ. ಈಗ ನೋಡ್ರಿ ನಮ್ಮವ್ವ ಪಿಜ್ಜಾ ಹಿಡ್ಕೊಳ್ಳೋ ಸ್ಟೈಲ್ ನೋಡ್ರಿ ಹೆಂಗ್ ಹಿಡ್ದಾವ. ನಾವು 2 ಕೈ ತಗೊಂತೀವಿ. ನೀವು 2 ಕೈ ತೋರ್ಲೆ. ಹಾಂ, ಕರೆಕ್ಟ್ ಅಷ್ಟೇ. ಇಲ್ಲಿಗೆ ಬರ್ತೀನಿ. ಶಿವರಾಜ್ ಸಾಹೇಬ್ರೆ, ನಮ್ಮ ಸಂಸಾರ ಪಿಜ್ಜಾ ಸಂಸಾರ ನೋಡ್ರಿ. ಜೂಮ್ ಆಗ್ತೀನಿ ನೋಡ್ರಿ. ಮೊದ್ಲು ಅವನು ತಿನ್ನೋದು ನೋಡ್ರಿ. ಸಜ್ಜು ಯಮ್ಮ ಯಮ್ಮ ತಿಂದೆ ತಿನ್ನಬಾರ್ದನ್ನ ನಾ ತಿಂದೆ ನೋಡ್ರಿ. ನಾನು ಮೆಣಸಿನ್ಕಾಯಿ ಹಾಕಿಲ್ಲ ಮ್ಯಾಗ. ಮೆಣಸಿನ್ಕಾಯಿ ಕೊಟ್ಟಿಲ್ಲ ಮಗ. ಅದಾವ ಒಳಗೆ ಐತಿ, ಅದ್ರ ಮೇಲೆ ಚೀಸ್ ಜಾಸ್ತಿ ಹಾಕಿವಲ್ಲ, ಹಂಗಾಗಿ ಕಾಣಿಸ್ತಾ ಇಲ್ಲ ಅದು. ನಾನೇ ಮೆಣಸಿನ್ಕಾಯಿ ಹಾಕೊಂತೀನಿ ನೋಡಿ ಮ್ಯಾಗ. ಎಲ್ಲರೂ ತೋರಿಸ್ರಿ ಹಿಂಗ. ಬರ್ರಿ ಎಲ್ಲರೂ ತಿನ್ನೋಣ ಬರ್ರಿ. ಬರ್ರಿ ಪುಟ್ಟ ಮುಂದೆ ಇಡಪ್ಪ, ಕೈ ಒಂದು ಸ್ವಲ್ಪ ಮುಂದಕ್ಕೆ ಬಾ. ನೋಡ್ರಿ ಎಲ್ಲರೂ ಚೀಸ್ ಕಾಮಿಡಿ ಮಾಡ್ತಾಳ್ರಿ. ಹಾಗೆ ಕಾಮಿಡಿ ಮಾಡೋದಕ್ಕೆ ನಂಬರ್ 1. ತಿಂದೆ ಅಲೆ, ಇನ್ನೂ ಯಾರು ತಿಂದಿಲ್ಲ ಅಂತೇಳಿ. ಸಖತ್ತಾಗೈತಿಲ್ಲ. ಫಸ್ಟ್ ಟೈಮ್ ತಿಂದಿದ್ದೀನಿ. ಯಾವಾಗ ಹೋಗಿ ಫಸ್ಟ್ ಟೈಮ್ ನಾವು ನೋಡ್ತಿದ್ವಿ, ಬರೀ ಬೇಕರಾಗ ನೋಡ್ತಿದ್ವಿ. ಒಂದ್ಸಲ ತಿನ್ಬೇಕಲ್ಲ ನಾವು. ಚೆನ್ನಾಗೈತೆ. ಹೆಂಗೈತಪ್ಪ? ಯಾರು ಮಾಡ್ಯಾರ? ಅಕ್ಕ ಮಾಮ ಶೇರ್ ಮಾಡಿದ್ದು. ನೀನು ಗುಂಡೆ ಹೆಂಗೈತಿ? ಚೆನ್ನಾಗೈತೆ, ಸೂಪರ್ ಅಲ್ಲ? ತಿಂದೇವ? ಚೆನ್ನಾಗೈತೆ ನೋಡ್ರಿ. ನಾವು ಲೈಫಲ್ಲಿ ಫಸ್ಟ್ ಟೈಮ್ ಇದು ಪಿಜ್ಜಾ ತಿಂದದ್ದು. ಆದ್ರೆ ಯವ್ವ ಏನು ತಿಂತಾರವ ಅಂತಿದ್ದೇವೆ. ಮಂದಿ ತಿನ್ನೋದನ್ನ ನೋಡಿಬಿಟ್ಟು ಇದು ಹೋಮ್ ಮೇಡ್ ರೆಸಿಪಿ ನಾವು ಮನೆಯಲ್ಲೇ ಮಾಡ್ತಕ್ಕಂಥದ್ದು. ಆದ್ರೆ ಓವನ್ ಇಲ್ಲದರಿಂದ ಚೆನ್ನಾಗಿ ಬಂದಿದೆ. ನೀವು ಕೂಡ ರೆಸಿಪಿಯನ್ನು ಮನೇಲಿ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಚೆನ್ನಾಗಿ ತಿನ್ನಿ. ಅಂದ್ರೆ ಹೆಲ್ದಿ ಆಗಿರ್ತೈತಿ. ಮನೇಲಿ ಮಾಡಿದ್ದು ಹೆಲ್ದಿ ಆಗಿರ್ತೈತಿ. ಹೊರಗಡೆ ಹೋಗಿ ಹೆಂಗೆ ಅದು ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಗೊಂದ್ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಮ್ಮ ಕೈಯಾರೆ ಮಾಡಿರೋದು, ನಾವೇ ಇದು ಮಾಡಿರೋದು ರುಚಿಕರವಾಗಿರ್ತೈತಿ, ಚೆನ್ನಾಗಿರುತ್ತೆ. ತಿನ್ಬೇ ಹಂಗೆ, ನೀನು ತಿನ್ನು.
ನನ್ಗಂತೂ ತುಂಬಾ ಸಖತ್ತಾಗಿ ಬಂದಿದೆ. ಎಲ್ಲರಿಗೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಚೆನ್ನಾಗಿದೆ. ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ತಿಂದಾಗ ಹಿಂಗ್ ಎಳಿಬೇಕಾದ್ರೆ ರಬ್ಬರ್ ತರ ಬರ್ತಿತ್ತು, ಅದನ್ನ ನೋಡಿ ನಮ್ಗೆ ಇಷ್ಟ ಆಗಿದ್ದಿಲ್ಲ. ಅದು ಚೀಸ್ ಏನಿರುತ್ತೆ ಅಂದ್ರೆ ಬಿಸಿ ಹಾಟ್ ಅಂದ್ರೆ ಇದು ಚೀಸು ವೆಜ್ ಅಂಡ್ ನಾನ್ ವೆಜ್ ಎರಡು ತರ ಇರ್ತೈತಿ. ಓನ್ಲಿ ವೆಜ್ ಅಷ್ಟೇ ಇದು. ವೆಜ್ ಇದು ಬರ್ಗರ್ ಇರ್ತೈತೆ, ಅದು ಬರ್ಗರ್ ನಾನ್ ವೆಜ್. ಅದು ಬರ್ಗರ್ ಅಂದ್ರೆ ಬ್ರೆಡ್ ಅದರಲ್ಲಿ ಅದು ಒಳಗ ವೆಜ್ನು ಐತಿ ನಾನ್ ವೆಜ್ನು ಐತಿ ಅದ್ರಾಗ. ನಾವು ತಗೊಂಡಂಗಿರುತ್ತೆ. ಚೀಸ್ ವೆಜ್ ಇದು. ಹೌದಾ, ನಾ ಅವ್ರು ತಿನ್ನೋದು ನೋಡ್ಬಿಟ್ಟು ಏನ್ ತಿಂತಾರ ವಾದನ ಅಂತ ಅಂತಿದ್ದೆ ನಾನು. ಆದ್ರೆ ಇವಾಗ ಯಾವ್ದ್ರಿಂದ ಮಾಡ್ತಾರಂದ್ರೆ ಇದು ನನಗೂ ಅಷ್ಟೊಂದು ಗೊತ್ತಿಲ್ಲ, ಆದ್ರೆ ಮೈದಾ ಮತ್ತೆ ಮಿಲ್ಕ್ ಇಂದ ಮಾಡ್ತಾರ ಅಂತ ಕೇಳ್ಪಟ್ಟಿದ್ದೀನಿ. ಮೈದಾ ಮತ್ತೆ ಮಿಲ್ಕ್ ನೋಡಿ, ಮೈದಾ ಮತ್ತೆ ಮಿಲ್ಕ್ ಅಂತ. ಯಾರಾದ್ರೂ ಚೀಸ್ ನೋಡಿ ಅಯ್ಯಯ್ಯೋ ಇದು ನಾನ್ ವೆಜ್ ಅನ್ಕೊಂತಿದ್ರೆ ಬ್ಯಾಡ್ರಿ, ಆ ಥರ ಏನು ಅನ್ಕೊಬಿಟ್ರಿ, ಇದು ವೆಜ್. ಹೆಂಗಾಗಿತ್ತೀವ? ಟೇಸ್ಟಿ ಆಗೈತಲ್ಲ. ಬರ್ರಿ ಇವಾಗ ಮಾಸ್ಟರ್ ಚೆಫ್ ಇವರೇ ಮಾಡಿದ್ರು. ನಾವು ಸುಮ್ಮನೆ ಜಸ್ಟ್ ಆಂಕರ್ ತರ ನಾವೇನಿದ್ರು ಮೇನ್ ಚೆಫ್ ನಾವು ಎಕ್ಸ್ಪ್ಲೈನ್ ಮಾಡಿದೀವಿ ಅಷ್ಟೇ. ಮೇನ್ ಚೆಫ್ ನಾವೆಲ್ಲರೂ ತಿಂತಾ ಇದೀವಿ, ಆಕೆನಿಂದ ನಾವೆಲ್ಲರೂ ತಿಂತಾ ಇದೀವಿ ನೋಡ್ರಿ. ಬರ್ರಿ ನಾನು ಟೇಸ್ಟ್ ಮಾಡ್ತೀನಿ ಇವಾಗ. ನೋಡ್ರಿ ಬರೀತೀನಿ ನಾನು ಫಸ್ಟ್ ಟೈಮ್. ನಾನು ಈಗೊಮ್ಮೆ ತುಳಸಿ ಅವ್ರು ತರಿಸಿದ್ರು ಆನ್ಲೈನಲ್ಲಿ. ನೋಡ್ರಿ ಹೆಂಗ್ ನೋಡ್ರಿ ನೋಡ್ರಿ ಅವ್ರದ್ದು ಬರೀ. ಈಗ ನಾವು ತಿನ್ನೋದು ಮಾಡ್ಬೇಕಾದ್ರೆ ಅವ್ರು ಬರೀತೀರ ಏನೋ ಜೀವನದಾಗ ನಗೋದು ಇದು ಮಾಡೋದು ಅಷ್ಟೇ. ಅದು ಬ್ರೆಡ್ ಕೆಳಗಿರೋದು ಬ್ರೆಡ್ ಅದು. ಏಕ್ ನಂಬರ್. 3 ಮೆಂಬರ್ ಮಿಸ್ ಆಗ್ಯಾವ. ಇಲ್ಲ, ಏಕ್ ನಂಬರ್ ಇದು. ಟೇಸ್ಟ್ ಏಕ್ ನಂಬರ್. 10 ಮಾರ್ಕ್ಸ್ ಕೊಡ್ಬೇಕಂದ್ರೆ ಔಟ್ ಆಫ್ 10 ಕೊಡ್ಬೇಕು. ಅಭಿ ಹುಟ್ಟಿ ನಮ್ಮಪ್ಪ ಊಟ ತೊಗೊಂಬರ ಕಟ್ಟಿಸ್ತೀಗೆ ನೋಡ್ರಿ ಇಮಿಟೇಟ್ ಮಾಡ್ತಾನೆ ನೋಡ್ರಿ. ಸುಂದರ ಪೈಕಿ ಪೀಸ್ ತಿಂದು ಬಂದಿರಿ ನೀವು. ದೊಡ್ಡ ಮಾತಾಡ್ತೀನಿ ತಿನ್ನಕ್ಕೆ ನನಗೆ ಹೆಂಗೆ ನಮ್ಮ ಪುಟ್ಟಿ ಡೈಲಾಗ್ ಹೊಡ್ಯಾಕತ್ತಾರ್ರಿ. ಯಾಕಂದ್ರೆ ಆಕಿ ಸ್ಕೂಲಿಗೆ ಹಾಸ್ಟೆಲ್ಗೆ ಬಿಟ್ರೆ ಆಕಿನ ಅಲ್ಲದಾಳ, ನಮ್ಮ ಗುಡ್ಡನ್ ಕರ್ಕೊಂಬಂದಾಳ. ನಾಳೆ ಇದು ವಿಡಿಯೋ ಒಂದು ವೇಳೆ ಆಕಿ ನೋಡಿಲ್ಲ ಅಂದ್ರೆ ಅಷ್ಟು ಹೊಟ್ಟೆ ಹುರ್ಕೊಂತಾಳ ಅಂತ ಹೇಳಕತ್ತಾಳ. ಓಕೆ, ತಿಂದು ಸಿಗ್ತೀವಿ. ಹಾಗೆ ನೀವು ಮಾಡ್ಕೊಳ್ಳಿ, ತಿನ್ನಿ. ಬನ್ನಿ ಸ್ನೇಹಿತರೆ, ಪಿಜ್ಜಾ ಚೆನ್ನಾಗಿ ಬಂದಿದೆ, ತಿಂತಾ ಇದ್ದೀವಿ. ರುಚಿ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿದೆ, ರುಚಿಯಾಗಿದೆ, ಮತ್ತು ಚೆನ್ನಾಗಿ ಬಂದಿದೆ. ಹೋಮ್ ಮೇಡ್ ಪಿಜ್ಜಾ ಹೆಂಗೆ ಮಾಡೋದು ಅಂತಂದು ಬನ್ನಿ ನೋಡ್ಕೊಂಬರೋಣ. ನೀವು ಕೈನು ತಮಾಷೆ ಜೊತೆ ಇರ್ಬೇಕಲ್ಲ. ಮಾತೆ ಹೋಗ್ಬಿಡ್ತೈತೆ. ಓಕೆ, ಮಾಡ್ರಿ, ಎಲ್ಲರೂ ತಿನ್ನಿರಿ. ಇದೊಂದು ನಿಮ್ಗೆ ಎಲ್ಲರಿಗೂ ನಮ್ಮಂಥವ್ರಿಗೆ ಗೊತ್ತಿಲ್ಲದೆ ಇರುವಂಥವ್ರಿಗೆ ಇದೊಂದು ರೆಸಿಪಿ ಹಾಕಿರತ್ತು ಗೊತ್ತಾಗುತ್ತೆ. ಎಲ್ಲರೂ ಮನ್ಯಾಗ ಈಸಿಯಾಗಿ ರೊಟ್ಟಿ ಪಲ್ಯ ನಾವು ಹೆಂಗೆ ಮಾಡ್ಕೊತಿರ್ತೀವಿ ಹಂಗೆ ಮಾಡ್ಕೊಂಡು ತಿನ್ಬಹುದು ಅನ್ನೋದಕ್ಕಾಗಿ ತೋರಿಸಿರೋದು. ಓಕೆ, ವಿಡಿಯೋ ಇಷ್ಟ ಆದರೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಮುಗಿತಾ? ಬಾಯ್.